ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಪ್ಡೇಟ್ಸ್ನ ತೊಗೊಂಡು ಬಂದಿರೋದು. ಸೊ ಕೆಲವೊಂದಿಷ್ಟು ದಿನಗಳ ಹಿಂದೆ, ಅಂದರೆ ಒಂದು ವಾರದ ಹಿಂದೆ ನಾವು ಒಂದು ನ್ಯೂಸ್ ನೋಡಿದ್ವಿ ಎಲ್ಲ ಚಾನಲಲ್ಲಿ ಕೂಡ. ಪವಿತ್ರ ಜಯರಾಮ್ ಅನ್ನೋರು ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗಿದ್ದಾರೆ ಅಂತ. ಸೊ ಅವರು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೂಡ ಇದ್ದರು. ಅಂದರೆ ಅವರು ಸೀರಿಯಲ್ಸ್ ಎಲ್ಲ ತುಂಬ ಮಾಡ್ತಿದ್ರು. ಹಾಗೆ ಇತ್ತೀಚೆಗೆ ಅವರು ಕನ್ನಡಗಿಂತ ಜಾಸ್ತಿ ತೆಲುಗುವಲ್ಲಿ ತುಂಬ ಕಾಣಿಸ್ಕೊತಾ ಇದ್ರು. ಒಂದು ಒಳ್ಳೆ ಸೀರಿಯಲ್ಸ್ ಆಪರ್ಚುನಿಟಿ ಅವರಿಗೆ ತೆಲುಗು ಕಡೆಯಿಂದ ಬಂದಿರೋದು ಕೂಡ. ಅವರು ತೆಲುಗುವಲ್ಲೂ ಇದ್ದರು. ಹಾಗೆ ಆ ತೆಲುಗು ಸೀರಿಯಲ್ಸ್ ಕೂಡ ಕನ್ನಡದಲ್ಲಿ ಡಬ್ ಆಗಿ ಬರ್ತಿರುವಂಥ ತ್ರಿನೇನಿ ಆ ಥರ ಸೀರಿಯಲ್ಸಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದರು. ಹಾಗೆ ಇದೇ ಥರ ಸಾಕಷ್ಟು ಸೀರಿಯಲ್ಸಲ್ಲಿ ಅವರು ಇತ್ತೀಚೆಗೆ ಕಾಣಿಸ್ಕೊಂಡಿದ್ರು. ಸೊ ಇವ್ರ ಹೆಸರು ಪವಿತ್ರ ಜಯರಾಮ್ ಅಂತ. ಬಟ್ ಇತ್ತೀಚೆಗಷ್ಟೇ ಇವರು ತೀರ್ಕೊಂಡಿರೋದು. ಸೊ ಇವರ ಕತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಅಂದರೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಸೊ ಅವರು ಮತ್ತು ಅವರ ಫ್ರೆಂಡ್ ಆದಂಥ ಚಂದ್ರು ಅವರು, ಹಾಗೆ ಇನ್ನೂ ಇಬ್ಬರು ಅವರ ಅಕ್ಕನ ಮಕ್ಕಳಂತೆ, ಅವರೆಲ್ಲರೂ ಸೇರಿ ಕಾರಲ್ಲಿ ಬರೋ ಟೈಮಲ್ಲಿ ಮುಂದೆಯಿಂದ ಬರ್ತಿರುವಂಥ ಒಂದು ಗಾಡಿಗೆ ಅವರು ಸಿಲುಕಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಸೊ ಆ ಆಕ್ಸಿಡೆಂಟಲ್ಲಿ ಅವರ ಫ್ರೆಂಡ್ ಚಂದ್ರು ಅವ್ರು ಏನಿದ್ದಾರೆ ಅವರಿಗೆ ಸ್ವಲ್ಪ ಗಾಯ ಆಗಿರುತ್ತೆ. ಸೊ ಆ ಗಾಯ ಎಲ್ಲ ಏನಾಗಿದೆ ಅದನ್ನ ನೋಡಿ ಪವಿತ್ರ ಅವ್ರಿಗೆ ಶಾಕಲ್ಲಿ ಸ್ಟ್ರೋಕ್ ಆಗುತ್ತೆ. ಸೊ ಅವ್ರಿಗೇನು ಜಾಸ್ತಿ ಗಾಯ ಆಗಿರಲಿಲ್ಲ, ಬಟ್ ನೋಡಿದ ತಕ್ಷಣ ಏನು ಶಾಕ್ ಆಗಿದೆ. ಸೊ ಆ ಶಾಕಿಂದ ಅವ್ರಿಗೆ ಸ್ಟ್ರೋಕ್ ಹೊಡೆದಿರೋದು. ಸೊ ಅದರಿಂದ ಅವರು ಆ್ಯಂಬುಲೆನ್ಸ್ ಕೂಡ ಬರೋದು ಲೇಟ್ ಆಗಿರುವಂಥ ಕಾರಣಕ್ಕೆ ಅವರು ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗ್ತಾರೆ. ಸೊ ಇದು ಒಂದು ವಾರದ ಹಿಂದೆ ನಡೆದಂಥ ಘಟನೆ. ಸೊ ಇದೆಲ್ಲ ಆದಮೇಲೆ ಅವರ ಅಂತ್ಯಕ್ರಿಯೆ ಎಲ್ಲ ನಡೆಯುತ್ತೆ. ಪವಿತ್ರ ಅವರಿಗೆ ಮೊದಲು ಒಂದು ಮದುವೆ ಆಗಿರುತ್ತೆ, ಬಟ್ ಅವರು ಸಪ್ರೇಟ್ ಆಗಿರ್ತಾರೆ. ಇಬ್ಬರು ಮಕ್ಕಳು ಕೂಡ ಇರ್ತಾರೆ ಅವರಿಗೆ. ಬಟ್ ಇತ್ತೀಚೆಗಷ್ಟೇ ಎಲ್ಲ ಒಂದು ನ್ಯೂಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು ನೋಡೋದಾದರೆ ಅವರು ಚಂದು ಅನ್ನೋರು ಏನಿದ್ದಾರೆ, ಸೊ ಅವ್ರನ್ನ ಇಷ್ಟಪಡ್ತಿರ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅವರು ಮದುವೆ ಆಗಬೇಕು ಅಂತ ಕೂಡ ಯೋಚನೆ ಮಾಡಿದರು ಅಂತ. ಬಟ್ ಈ ಕಡೆ ಚಂದ್ರು ಅವರು ಏನಿದ್ದಾರೆ ಅವ್ರಿಗೂ ಕೂಡ ಅಷ್ಟೇ ಇದು 2ನೇ ಮದುವೆ ಆಗಿರುತ್ತೆ. ಆದರೆ ಬಟ್ ಅವರು ಆಗಿಲ್ಲ ಮದುವೆನ. ಇವಾಗ ಅವರು ಕೂಡ ಮೊದಲು ಒಂದು ಮದುವೆ ಆಗಿರ್ತಾರೆ, ಅವ್ರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಅಂತ. ಸೊ ಇದು ಬಂದಿರುವಂಥ ನ್ಯೂಸಸ್. ಸೊ ಇವಾಗ ಏನಕ್ಕೆ ಈ ವಿಡಿಯೋ ನಾನು ಹೇಳ್ತಿರೋದು ಅಂತ ಅಂದರೆ, ಸೊ ಒಂದು ವಾರದ ಹಿಂದೆ ಪವಿತ್ರ ಜಯರಾಮ್ ಅವರು ಈ ಥರ ಒಂದು ಆಕ್ಸಿಡೆಂಟಲ್ಲಿ ಸ್ಟ್ರೋಕ್ ಆಗಿ ತೀರ್ಕೊಂಡ್ರು. ಬಟ್ ಇವಾಗ ಅವ್ರ ಫ್ರೆಂಡ್ ಯಾರಿದ್ರು ಚಂದು ಅಂತ, ಅವರು ಕೂಡ ಇಲ್ಲ. ಅವರು ಈ ಒಂದು ಪವಿತ್ರ ಜಯರಾಮ್ ಅವ್ರು ಏನು ತೀರ್ಕೊಂಡ್ರು, ಅವರ ಬರ್ಡೇ ಇದೇ ವೀಕಲ್ಲೇ ಇತ್ತಂತೆ. ಸೊ ಎಷ್ಟೇ ಆಗಲಿ ಇಷ್ಟಪಡ್ತಿರೋ ಕಾರಣ ತುಂಬಾ ಅವರು ಹಚ್ಕೊಂಡಿರೋದ್ರಿಂದ ಅವರ ನೆನಪಿಂದ ಅವರು ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ. ಸೊ ಆ ಕಾರಣದಿಂದ ಚಂದು ಅವರು ಕೂಡ ಸೂಸೈಡ್ನ ಕಮಿಟ್ ಮಾಡಿಕೊಂಡು ಇವಾಗ ಅವರು ಕೂಡ ತೀರ್ಕೊಂಡಿದ್ದಾರೆ. ಬಟ್ ಇಲ್ಲಿ ನೀವು ನೋಡೋದಾದರೆ ಚಂದು ಅವರ ಫ್ಯಾಮಿಲಿ ಆಗಿರಲಿ ಅಥವಾ ಪವಿತ್ರ ಅವರ ಫ್ಯಾಮಿಲಿ ಆಗಿರಲಿ ಇಬ್ಬರೂ ಇವಾಗ ಒಂಟಿ ಮಾಡಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಪವಿತ್ರ ಅವ್ರದ್ದು ಆದರೂ ಅಕಸ್ಮಾತಾಗಿ ಆಗಿದ್ದು, ಯಾರೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಬಟ್ ಚಂದು ಅವರು ಬೇಕು ಅಂತಲೇ ಅವರು ಸೂಸೈಡ್ ಕಮಿಟ್ ಮಾಡಿಕೊಂಡು ಇಬ್ಬರೂ ಒಂಥರ ಎರಡು ಫ್ಯಾಮ್ಲಿನವರು ಬಿಟ್ಟು ಹೋದರು ಅಂತ ಹೇಳ್ಬೋದು. ಸೊ ಇದು ಒಂಥರ ಸ್ಯಾಡ್ ನ್ಯೂಸ್ ಆಗುತ್ತೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಮತ್ತು ತೆಲುಗು ಫಿಲಮ್ ಇಂಡಸ್ಟ್ರಿಗೆ ಕೂಡ ಅಷ್ಟೇ. ಬಿಕಾಸ್ ಎರಡೂ ಕಡೆಯೂ ಇಬ್ಬರು ಆ್ಯಕ್ಟ್ ಮಾಡ್ತಾಯಿದ್ರು. ಇಬ್ಬರು ಸೀರಿಯಲ್ಸಲ್ಲಿ ಕೋ ಆರ್ಟಿಸ್ಟ್ ಆಗಿ ಸಿಕ್ಕಿ ಪರಿಚಯ ಆಗಿ ಇಷ್ಟಪಡ್ತಿದ್ರು. ಬಟ್ ಇವಾಗ ಇಬ್ಬರೂ ಇಲ್ಲ ಅಂತ ಹೇಳ್ಬೋದು. ತ್ರಿನೇನಿ ಸೀರಿಯಲಲ್ಲಿ ಇಬ್ಬರು ಕೂಡ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಇವಾಗ ಸೀರಿಯಲ್ ಕೂಡ ಅಷ್ಟೇ ಇಬ್ಬರು ಆ್ಯಕ್ಟರ್ಸ್ನ ಕಳ್ಕೊಂಡಿದ್ದಾರೆ. ಸೊ ಇದು ಒಂಥರ ಎಲ್ಲರಿಗೂ ಬೇಜಾರು ಮೂಡಿಸಿದಂಥ ವಿಷಯ ಕೂಡ ಆಗಿದೆ. ಸೊ ನಿಮ್ಗೆ ಏನು ಅನ್ನಿಸ್ತು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ ವಿಡಿಯೋ ನನ್ನ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣೆ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.